ಟು ಅವರ್ ಚಾನಲ್. ಸೊ ನಿಮಗಾಗಿ ಉತ್ತಮವಾದಂಥ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದಂಥ ಕೆಲವೊಂದು ಸುಂದರವಾದಂಥ ಅನುಭವದ ಮಾತುಗಳು. ಮಧ್ಯಾಹ್ನದ ಹೊತ್ತು ತುಳಸಿಯನ್ನು ಕುಯ್ಯಬಾರ್ದು ಅಥವಾ ಕಟ್ ಮಾಡಬಾರ್ದು, ತುಳಸಿ ಎಲೆಗಳನ್ನು ಕೀಳಬಾರ್ದು ಅಂತಕ್ಕಂಥದ್ದು. ಒತ್ತು ಮುಳುಗಿದ ಮೇಲೆ ಕಸ ಗೂಡಿಸ ಬೇಡ, ತಲೆ ಬಾಚ್ಕೋಬೇಡಿ. ಒತ್ತು ಮುಳುಗಿದ ಮೇಲೆ ಕಸ ಗೂಡಿಸಬಾರ್ದು ಮತ್ತು ತಲೆಯನ್ನು ಬಾಚ್ಕೊಳ್ಬಾರ್ದು, ಇಕ್ಕೊಳ್ಬಾರ್ದು ಅಂತಕ್ಕಂಥದ್ದು. ಸಾಯಂಕಾಲದ ಹೊತ್ತು ಉಪ್ಪು ಮೊಸರು ಸಾಲ ಕೊಡಬಾರ್ದು. ನಮ್ಗೆ ಬೇಕಾದವರು ನಮ್ಮವರು ಅಂತ ಹೇಳಿಬಿಟ್ಟು ಸಾಯಂಕಾಲ ಯಾರೇ ಬಂದರೂ ಕೂಡ ಉಪ್ಪು ಮತ್ತು ಮೊಸರನ್ನು ಸಾಲವನ್ನು ಕೊಡಬೇಡಿ. ಸಾಲ ಆಗಲಿ ಅಥವಾ ಏನೇ ವಾಟೆವರ್ ಕೊಡ್ಲಿಕ್ಕೆ ಹೋಗಬೇಡಿ. ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡಿ, ಬಿಸಿ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಿನ್ನಬೇಡಿ ಅಂತಕ್ಕಂಥದ್ದು. ಸೊ ಅದರಿಂದ ಏನಾಗ್ತದೆ, ಸೈಂಟಿಫಿಕ್ ರೀಸನು ಇರ್ಬೋದು ಮತ್ತು ನಮ್ಮ ಹಿರಿಯರು ಹೇಳಿದಂಥ ಕೆಲವು ಮಾತುಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ. ಊಟ ಮಾಡುವಾಗ ಮಧ್ಯೆ ಎದ್ದು ಹೋಗಬೇಡಿ. ಊಟ ಮಾಡಬೇಕಾದ್ರೆ ಮಧ್ಯೆ ಎದ್ದು ಹೋಗಬಾರ್ದು. ತಲೆ ಕೂದಲನ್ನು ಒಲೆಗೆ ಹಾಕಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ, ತಲೆ ಹಿಕ್ಕೊಳ್ತಾರೆ, ಸೊ ಬೆಂಕಿಗೆ ಹಾಕ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದನ್ನು ನಿಲ್ಲುವುದು ಮತ್ತು ತುಳಿಯುವುದನ್ನು ಮಾಡಬೇಡಿ. ಹೊಸ್ಲಿರುತ್ತೆ, ಸೊ ಏನಂತಂದರೆ ತುಳ್ಕೊಂಡು ಹೋಗ್ತಾ ಇರ್ತಾರೆ, ಹಾಗೆ ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗ್ತಿರ್ತಾರೆ. ಸೊ ಆ ರೀತಿ ಮಾಡಬಾರದು. ಮನೆಯಿಂದ ಹೊರಡುವಾಗ ಕಸ ಗೂಡಿಸಬೇಡಿ. ಮನೆಯಿಂದ ಹೊರಗಡೆ ಯಾರೇ ಹೋಗಲಿ, ಗಂಡ ಮಕ್ಕಳು, ಅತ್ತೆ ಮಾವ, ಅಮ್ಮ ಅಪ್ಪ, ಅಣ್ಣ ತಮ್ಮ, ಯಾರಾದರೂ ಮನೆಯಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಕಸವನ್ನು ಗೂಡಿಸಬೇಡಿ. ಗೋಡೆ ಮತ್ತು ಬಾಗಿಲಿಗೆ ಕಾಲು ಕೊಟ್ಟು ಮಲಗಬೇಡಿ. ಗೋಡೆ ಮತ್ತು ಬಾಗಿಲಿಗೆ ಏನಪ್ಪ ಅಂತಂದರೆ ನೀವು ಕಾಲನ್ನು ಇಟ್ಟು ಮಲಗೋದನ್ನು ನಿಲ್ಲಿಸಿ. ಯಾಕಂದರೆ ಅದು ಕೂಡ ಮನೆಗೆ ಒಂದು ದರಿದ್ರ. ಇದು ನಮ್ಮ ಹಿರಿಯರು ನಮಗೆ ಹೇಳಿದಂಥ ಒಂದು ಒಳ್ಳೆಯ ಸಂದೇಶ. ಸಾಯಂಕಾಲದ ನಂತರ ಬಟ್ಟೆಯನ್ನು ಒಗಿಬೇಡಿ. ನೋಡಿ, ಕೆಲವೊಬ್ಬರು ಏನು ಮಾಡ್ತಾರೆ, ಸಾಯಂಕಾಲ ಅನಿವಾರ್ಯ ಇರುತ್ತೆ, ಬಟ್ ಆದರೂ ರೂಢಿಯನ್ನು ತಪ್ಪಿಸೋದು ಒಳಿತು. ಮಲಗಿ ಎದ್ದ ಮೇಲೆ ಹಾಸಿಗೆಗಳನ್ನು ಮಡಚಿದೆ ಹಾಗೇ ಬಿಡಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ, ಮಕ್ಕೊಂಡೆದ್ದು ಹಾಸಿಗೆಗಳನ್ನು ಹಾಗೇ ಬಿಡ್ತಾರೆ. ಸೊ ಆ ರೀತಿ ಮಾಡೋದು ಕೂಡ ತಪ್ಪು ಅಂತ ನಮ್ಮ ಹಿರಿಕರು ನಮಗೆ ಹೇಳಿಕೊಟ್ಟದ್ದು. ಖಂಡಿತ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.